ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಅದಕ್ಕೆ ಈ ಮುಹೂರ್ತದಲ್ಲಿ ಎಂಗೇಜ್ಮೆಂಟ್ ಮುಗಿಸ್ಕೊಂಡ್ಬಿಟ್ರೆ ಮದ್ವೆ ತಯಾರಿ ಎಲ್ಲ ಮಾಡ್ಕೊಳ್ಳೋದಿಕ್ಕೆ 6 ತಿಂಗಳು ಟೈಮ್ ಇರುತ್ತಲ್ವಾ. ಅಷ್ಟರಲ್ಲಿ ನಿನ್ ಎಲೆಕ್ಷನ್ ಮುಗ್ದಿರತ್ತೆ, ನೀನ್ MLA ಆಗಿರ್ತೀಯ. ಒಪ್ಕೊಳ್ಳೋ. ಅದ್ ಹಾಗಲ್ಲಮ್ಮ. ತೀರ್ಥ ಅಪ್ಪ ಅಮ್ಮ ತಮ್ಮ ನಿರ್ಧಾರನ ಬದಲಾಯಿಸಲ್ಲ. ಸೊ ಒಪ್ಕೊಳ್ದೆ ನಿಂಗೆ ಬೇರೆ ದಾರಿ ಇಲ್ಲ. ನನ್ಗೇನೋ ತೀರ್ಥನ ಈ ವಿಷಯದಲ್ಲಿ ಬಲವಂತ ಮಾಡೋದು ಸರಿಯಲ್ಲ ಅಂತ ಅನಿಸ್ತಿದೆ. ಇಲ್ಲ ಇಲ್ಲ, ನಾವು ಬಲವಂತ ಮಾಡ್ತಾ ಇಲ್ಲ. ನಮ್ಮ ಆಸೆ ಪೂರೈಸ್ಕೊಳ್ಳೋದಕ್ಕೆ ರಿಕ್ವೆಸ್ಟ್ ಮಾಡ್ಕೋತಾ ಇದೀವಿ ಅಷ್ಟೇ. ಪ್ಲೀಸ್ ಕಣೋ, ಒಪ್ಕೊಳ್ಳೋ. ಒಪ್ಕೊಳ್ಳೋ. ಸರಿ, ನಿಮಿಷ. ನೀವು ಕೊಟ್ಟು ಬನ್ನಿ ಅಕ್ಕ. ನೀನ್ ಬರೋಲ್ವಾ ಸುಮ್ಮಿ? ಇಲ್ಲ ಅಕ್ಕ, ಇನ್ನಿವ್ರ ಸವಾಸನೆ ನನಗ್ ಬೇಡ, ನೀವುಗಳು ಹೋಗಿ. ವಿಜಯಕ್ಕ, ವಿಜಯಕ್ಕ, ಯಾವಳ ನನ್ನ ಹೆಸರು ಕೂಗ್ತಾ ಇರೋದು? ಏನ್ರ ಕೈ ಕಾಲ್ ಕಟ್ಟಿ ದಮ್ಮ ಏನಕ್ ಬಂದ್ರ? ಇಸ್ಕೊಂಡೋಗಿದ್ದನ್ನ ಕೊಡಕ್ ಬಂದಿದ್ದೇವೆ. ಅಂದ್ರೆ ಬಡ್ಡಿ ಸಮೇತ ಹಸುಳ್ಬೇಕು ಅಂತ ಬಡ್ಕೊಂಡಿದ್ದಲ್ಲ, ಅದಕ್ಕೆ ಸುಮಿ ನಮ್ಗೆಲ್ಲ ದುಡ್ಡು ಕೊಟ್ಟಿದ್ದಾಳೆ. ನಿಮ್ ಸಾಲ ತೀರ್ಸೋಣ ಅಂತ ಬಂದಿದೀವಿ. ಏಯ್, ನಿಮ್ಮನ್ನ ಏನೇ ಸುಮಿ, ನಿನ್ ತಮ್ಮ ಸತ್ತು ಇನ್ನು 2 ದಿನನೂ ಕಳೆದಿಲ್ಲ, ಆಗ್ಲೇ ಕಾಲೋನಿಯವ್ರು ಚಮಚಾಗಿರಿ ಮಾಡೋದಕ್ಕೆ ಶುರು ಮಾಡಿದ್ಯಾ? ಕಾಲೋನಿನು ನನ್ನ ಮನೆ ಅಕ್ಕ. ಮನೆ ಕೆಲಸ ಮಾಡೋದು ಚಮಚಾಗಿರಿ ಅಲ್ಲ, ಜವಾಬ್ದಾರಿ. ನನಗ್ ನೋವಿದೆ ಅಂತ ಕೂತ್ರೆ ಕುಟುಂಬದ ಕಷ್ಟ ಕರ್ಗಲ್ಲ. ಯಾರ್ಯಾರು ನಿನ್ನ ಹತ್ರ ಸಾಲ ತಗೊಂಡಿದ್ದಾರೋ ಎಲ್ರದ್ದು ಲೆಕ್ಕ ಚುಕ್ತ ಮಾಡೋದಕ್ಕೆ ಬಂದಿದ್ದೀವಿ. ಪತ್ರ ಕೊಟ್ಟು ಹಣ ತಗೊಳ್ಳಿ. ಏಯ್, ನಿಮ್ ತಮ್ಮ ಸತ್ತಿರೋದಕ್ಕೆ ಪರಿಹಾರ ಅಂತ ಕೊಟ್ಟಿರೋ ಹಣ ಇದು. ಇದನ್ನ ಈ ಬಿಕಾರ್ಗಳಿಗೆ ಕೊಟ್ಟಿದ್ಯಲ್ಲ, ತಲೆ ಕೆಟ್ಟಿದ್ದೇನೆ ನಿನ್ಗೆ? ನೀನ್ ಕಷ್ಟದಲ್ಲಿದ್ದಾಗ ಇವ್ರು ನಿನ್ನ ಕಾಪಾಡ್ತಾರೆ ಅಂತ ಅನ್ಕೊಂಡಿದ್ಯಾ? ಈಗಾಗ್ಲೇ ಒಂದ್ಸರಿ ನೀನಂತ ರಾಕ್ಷಸನಿಂದ ಕಾಪಾಡಿದಾರೆ, ಇನ್ ಮುಂದೇನು ಕಾಪಾಡ್ತಾರೆ ಅಂತ ನನಗ್ ಗೊತ್ತು. ಈ ಕಾಲೋನಿಗೆ ನಿನ್ಗಿಂತ ದೊಡ್ಡ ಆಪತ್ತು ಇನ್ನೊಂದಿಲ್ಲ. ಅದೆಲ್ಲ ಇವತ್ತಿಗೆ ಪರಿಹಾರ ಆಗುತ್ತೆ. ಏ ಸುಮ್ಮಿ, ಚೇಚೆಗೂ ನನಗ್ ಮುಳ್ಳಾಗ್ತಾ ಇದ್ಯಾ? ಹಿಂಗೆ ಆದ್ರೆ ಏನೋ ಮಾಡ್ತೀಯಾ? ಏನ್ ಮಾಡ್ತೀಯಾ? ಇನ್ನೊಂದು ಮಾತಾಡಿದ್ರೆ ಹುಟ್ಬೇದ ಅಂತ ಬಿಡ್ತೀನಿ. ಹೇಯ್, ದುಡ್ಡು ಕೊಟ್ಟಾಯ್ತಾನೆ, ಬಾಯಿ ಮುಚ್ಕೊಂಡು ಸುಮ್ಮನಿದ್ರೆ ಸರಿ, ಇಲ್ಲಾಂದ್ರೆ ಎಲ್ಲ ಇಲ್ಲೇ ಸೇರ್ಸಿ ಊಟ ಹಾಕ್ಬಿಡ್ತೀವಿ. ನನ್ನ ಮನೆಗೆ ಬಂದು ನನ್ ಬಗ್ಗೆನೆ ಮಾತಾಡ್ತೀರಾ? ಏ ವಿಜಯಕ್ಕ, ಸರಿಯಾಗಿ ಕೇಳಿಸ್ಕೊ. ಇನ್ಮೇಲೆ ನಮ್ ಕಾಲೋನಿಯಿಂದ 1 ಪಿಳ್ಳೆನೂ ನನಗೆ 1 ರೂಪಾಯಿ ಸಾಲ ಕೇಳಕ್ ಬರಲ್ಲ. ಇನ್ ಮುಂದೆ ನಮಗೂ ನಿಮ್ಗೂ ಯಾವ ಸಂಬಂಧನೂ ಇಲ್ಲ. ನಮ್ ಪತ್ರಗಳು ವಾಪಸ್ ಕೊಡಿ. ಹೋಗ್ ಇಟ್ಕೋ, ಎಲ್ಲ ಲೆಕ್ಕನು ನೀನೇ ಚುಕ್ತಾ ಮಾಡಿ ಬೇಗ ಕಳಿಸ್ಬಿಡು. ಅನ್ಭವಿಸ್ತೀಯ ಕಣೆ, ಅನ್ಭವಿಸ್ತೀಯ. ನೀನ್ ಮಾಡಿರೋ ಕೆಲ್ಸಕ್ಕೆ ನೀನೇ ಪಶ್ಚಾತ್ತಾಪ ಪಡ್ತೀಯ. ದಯವಿಟ್ಟು ಎಲ್ರ ಪತ್ರನೂ ತಂದ್ಕೊಡಿ.
ತೀರ್ಥ, ನಾನು ನಿನಗೆ ಮಾತು ಕೊಟ್ಟ ಹಾಗೆ ನಿನ್ನ ಕ್ಷೇತ್ರಕ್ಕೆ ನಿನಗೆ MLA ಟಿಕೆಟ್ನ ಕನ್ಫರ್ಮ್ ಮಾಡಿಸಿದ್ದೀನಿ. ನಮ್ಮ ಮುಖ್ಯಮಂತ್ರಿಗಳು ಒಂದ್ಸರಿ ಮಾತು ಕೊಟ್ಟ ಮೇಲೆ ಮುಗೀತು, ಅದು ಪಕ್ಕ ಅಂತಾನೆ. ಅದೇ ಸರ್, ಈ ಕ್ಷೇತ್ರದ ವೋಟ್ ಡಿಸೈಡ್ ಆಗೋದು ಶ್ರೀದೇವಿ ಕಾಲನಿಯಿಂದ. ಆ ಕಾಲನಿಯಲ್ಲಿ ಹತ್ತತ್ರ 5,000 ಜನ ಇದ್ದಾರೆ. ಈಗ ರಾಜೇಶ ಸತ್ತೋಗಿರೋದ್ರಿಂದ ಅವರೆಲ್ಲ ತುಂಬಾ ನೊಂದ್ಕೊಂಡಿದ್ದಾರೆ. ಅವ್ರೀಗ ನನ್ ಸಪೋರ್ಟ್ ಮಾಡ್ತಾರೆ ಅನ್ನೋದೇ ಅನುಮಾನ. ತೀರ್ಥ, ರಾಜಕೀಯದಲ್ಲಿ ಈ ತ್ಯಾಗ ಬಲಿದಾನ ಎಲ್ಲ ಇದ್ದಿದ್ದೆ. ನೀನೇನು ಬೇಕು ಅಂತ ರಾಜೇಶನ್ಗೆ ಅನ್ಯಾಯ ಮಾಡಿಲ್ಲ ಅಲ್ವಾ? ಏನೋ ಅನ್ಎಕ್ಸ್ಪೆಕ್ಟೆಡ್ ಯಾವಾಗರ ಆಗೋಯ್ತು. ಈಗ ನೀನ್ ಅದನ್ನ ಅವ್ರ ಮನೆಯವ್ರಿಗೆ ಮತ್ತೆ ಆ ಕಾಲೋನಿಯವ್ರಿಗೆ ಅರ್ಥ ಮಾಡಿಸ್ಬೇಕು. ಅವ್ರ ಎಮೋಷನ್ಸ್ ಮೇಲೆ ಆಟ ಆಡಿ ಅವ್ರನ್ನೆಲ್ಲ ನಿನ್ನ ಓಟ್ಗಳಾಗಿ ಪರಿವರ್ತನೆ ಮಾಡ್ಕೋಬೇಕು. ರಾಜೇಶ ನಮಗೋಸ್ಕರ ಪ್ರಾಣ ತ್ಯಾಗ ಮಾಡಿದಾನೆ, ಅವನ್ ತ್ಯಾಗನ ಹಾಳಾಗಕ್ ಬಿಡಬೇಡಿ ಅಂತ ಜನರನ್ನ ಹುರಿದುಂಬಿಸು. ಹಾ, ಅವನಿಗೆ ಒಬ್ಳು ಅಕ್ಕ ಇರ್ಬೇಕಲ್ಲ, ಅದೇ ಆ ಹೂಮಾರ ಹುಡುಗಿ. ಹೌದು ಸರ್. ಅವಳನ್ನ ನಮ್ಮ ಪಕ್ಷದ ಮಹಿಳಾ ವಿಂಗಲ್ಲಿ ಯಾವ್ದಾದ್ರು ಒಳ್ಳೆ ಪೋಸ್ಟ್ಗೆ ಅಪಾಯಿಂಟ್ ಮಾಡ್ಕೊ. ಅವಳೊಬ್ಳು ನಿನ್ ಜೊತೆ ಇದ್ರೆ ಇಡೀ ಕಾನೂನಿನೇ ನಿಂದಾಗುತ್ತೆ. ರಾಜೇಶ ನನ್ನ ಜೊತೆ ಇದ್ದಾಗ ಯಾವಾಗ್ಲೂ ಈ ಕಾಲನಿ ಬಗ್ಗೆನೇ ಯೋಚನೆ ಮಾಡೋನು. ಕಾಲನಿ ಜನರಿಗೆ ಸಹಾಯ ಆಗುವಂತ ಕೆಲಸ ಮಾಡಬೇಕು, ಇಡೀ ಕಾಲನಿನೇ ಅವನ ಕಡೆ ತಿರುಗಿ ನೋಡ್ಬೇಕು ಅಂತ ಹೇಳ್ತಾ ಇದ್ದ. ಹೌದು ಸರ್, ಯಾವಾಗ್ಲೂ ಹಾಗೆ ಹೇಳ್ತಿದ್ದ. ಆದ್ರೆ ಅದೆಲ್ಲ ಈಗ ಕನ್ಸಾಗೋಯ್ತು. ಅದ್ಯಾಕೆ ಕನ್ಸಾಗುತ್ತೆ? ರಾಜೇಶನ್ ಕನ್ಸನ್ನ ನನ್ಸ್ ಮಾಡೋ ಭಾಗ್ಯ ನಮ್ಗಿದೆ. ಸುಮನ್ ಅವರೇ, ನಮ್ಮ ಪಕ್ಷ ನನಗೆ MLA ಟಿಕೆಟ್ ಕೊಟ್ಟಿದೆ. ಈ ಸರಿ ಎಲೆಕ್ಷನ್ಗೆ ನಮ್ಮ ಕ್ಷೇತ್ರಕ್ಕೆ MLA ಅಭ್ಯರ್ಥಿ ನಾನು. ಒಳ್ಳೇದಾಗ್ಲಿ ಸಾಹೇಬ್ರೆ. ನಿಮ್ಗೆ ಒಳ್ಳೇದಾದ್ರೆ ನಮ್ಮ ಕಾಲೋನಿಯವ್ರಿಗೂ ಒಳ್ಳೇದಾದಂಗೆ. ಅದು ನನ್ನ ಒಬ್ನಿಂದ ಆಗೋ ಕೆಲಸ ಅಲ್ಲ ಸುಮನ್ ಅವರೇ. ಕಾಲನಿಯವ್ರಿಗೆ ನಿಮ್ಮ ಮೇಲೆ ನಂಬಿಕೆ ಇದೆ, ನಿಮ್ಗೆ ನನ್ನ ಮೇಲೆ ನಂಬಿಕೆ ಇದೆ. ನಾವೆಲ್ಲರೂ ಸೇರಿದ್ರೆ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡ್ಬೋದು. ನಿಮ್ ತಮ್ಮ ಅರ್ಧಕ್ಕೆ ಬಿಟ್ಟು ಹೋಗಿದ್ದ ಕೆಲಸನ ನೀವು ಮುಂದುವರಿಸಿ ಸುಮನ್ ಅವರೇ. ನೀವು ರಾಜಕೀಯಕ್ಕೆ ಬನ್ನಿ. ನಮ್ ಜೊತೆ ಕೈ ಜೋಡಿಸಿ ಈ ಕ್ಷೇತ್ರದ ಮಹಿಳಾ ಘಟಕದ ಮುಖಂಡರನ್ನಾಗಿ ನಿಮ್ಮನ್ನ ಆಯ್ಕೆ ಮಾಡ್ತೀವಿ. ನಮ್ಮ ಪಕ್ಷಕ್ಕೆ ಸೇರ್ಕೊಳ್ಳಿ ಸುಮನ್ ಅವರೇ. ನೋಡಿ ಸಾಹೇಬ್ರೆ, ನಿಮ್ಮ ಮಾತಿಗೆ ವಿರುದ್ಧವಾಗಿ ಮಾತಾಡ್ತಿದ್ದೀನಿ ಅಂತ ಅನ್ಕೋಬೇಡಿ. ನೀವು ಒಳ್ಳೆ ಕೆಲಸಗಳು ಮಾಡಿದ್ದೀರಾ. ನಮಗೆ, ನಮ್ಮ ಕಾಲೋನಿಗೆ ನಿಮ್ಮಿಂದ ತುಂಬ ಸಹಾಯ ಆಗಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಮೂರೊತ್ತು ರಾಜಕೀಯ ಅಂತ ಸುತ್ತಲ್ಲ ನನ್ನ ಮಗ. ಅವನಿಗೆ ಸಿಕ್ಕಿದ ಬಹುಮಾನ ಏನು ಸ್ವಾಮಿ? ದುರಂತ ಸಾವು. ಜೀವ ಸಹಿತ ಇರುವಾಗ್ಲೇ ನನ್ ಕಂದ ಕೊಳ್ಳಿ ಇಟ್ಕೊಂಡು ಸತ್ತೋಯ್ತಲ್ಲ ಸ್ವಾಮಿ. ನೋಡಿ ಸ್ವಾಮಿ, ನಮ್ಗೆ ರಾಜಕೀಯ ಆಗ್ಬರಕ್ಕಿಲ್ಲ ಸ್ವಾಮಿ. ದಯವಿಟ್ಟು ರಾಜಕೀಯ ಬೇಡ. ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರ ರಮಯ್ಯ. ಸುಮನ ಅವರು ಬುದ್ಧಿವಂತೆ, ನಾಯಕತ್ವದ ಗುಣ ಅವರಲ್ಲಿದೆ. ಅವ್ರಿಗೆ ರಾಜಕೀಯ ಸೇರೋದಕ್ಕೆ ಒಲ್ವಿದೆ ಅಂತ ಅವ್ರ ಮೌನದಲ್ಲೇ ಗೊತ್ತಾಗುತ್ತೆ. ಹೇಳಿ ಸುಮನ ಅವರೇ, ನೀವು ನಮ್ಮ ಪಕ್ಷ ಸೇರ್ಕೋತೀರಿ ಅಲ್ವಾ?
ಇಲ್ಲ ಸರ್, ಅಪ್ಪನ ಉತ್ತರನೇ ನನ್ನ ಉತ್ತರ. ನಮಗೂ ಈ ರಾಜಕೀಯಕ್ಕೂ ಆಗ್ ಬರಲ್ಲ. ನನ್ನ ತಮ್ಮನ ಜೀವನನೇ ಕಿತ್ಕೊಂಡು ರಾಜಕೀಯ ನಮಗ್ ಬೇಡ. ಕ್ಷಮಿಸಿ ಸರ್. ಸರಿ, ಹಾಗ ನಾನು ಬರ್ತೀನಿ. ನಿಮ್ಮ ಆರೋಗ್ಯ ಹುಷಾರು. ಸಾಹೇಬ್ರೆ, ನಂದೊಂದು ಕಡೆ ಮಾತು, ನೀವು ನಮ್ಮ ಬಾಳಿಗೆ ದೇವರಿದ್ದಾಗೆ. ನಮ್ಮ ಮೇಲೆ ನಿಮ್ಮ ಋಣಭಾರ ತುಂಬಾ ಇದೆ, ಅದು ಸಾಯೋವರೆಗೂ ಇರುತ್ತೆ ಸ್ವಾಮಿ. ಆ ಕಾರಣವಾಗಿ ನೀವು ಯಾವಾಗ ಬೇಕಾದ್ರೂ ನಮ್ಮ ಮನೆಗೆ ಬರ್ಬೋದು ಸ್ವಾಮಿ. ಆದ್ರೆ ಬಂದಾಗ ದಯವಿಟ್ಟು ರಾಜಕೀಯ ವಿಷಯ ಮಾತ್ರ ಮಾತಾಡಬೇಡಿ ಸ್ವಾಮಿ. ನನ್ನ ಮಗಳು ರಾಜಕೀಯಕ್ಕೆ ಬರಲ್ಲ, ನಮಗೆ ರಾಜಕೀಯ ಬರಲ್ಲ, ರಾಜಕೀಯ ಬರಲ್ಲ. ದಯವಿಟ್ಟು. ಅರ್ಥ ಆಗತ್ತೆ ರಮಯ್ಯ, ನಾ ಬರ್ತೀನಿ. ಏನಾ? ಸುಮನ್ ಅವರೇ, ನೀವು ನಿಮ್ಮ ಕುಟುಂಬಕ್ಕೆ ಮಾತ್ರ ಸೀಮಿತ ಅಂತ ಅನ್ಕೋಬೇಡಿ. ನೀವು ಅದಕ್ಕೂ ಮೀರಿ ಬೆಳೆದಿದ್ದೀರಿ. ಇಡೀ ಕಾಲನಿಗೆ ನಿಮ್ಮ ಅವಶ್ಯಕತೆ ಇದೆ. ಓಹೋ, ಕತೆ ಹಿಂಗೋಯ್ತಾಯ್ತಾ? ನನ್ನಕ್ಕಿನ ನೀನ್ ಬುಟ್ಟಿಗೆ ಹಾಕೊಬೇಕು ಅನ್ಕೋತಿದ್ಯೇನೋ?